ಕರ್ಮ ಅನ್ನೋದು ಒಂದು ತುಂಬ ಸೆನ್ಸಿಟಿವ್ ಸಬ್ಜೆಕ್ಟ್. ಈ ಕರ್ಮ ಕರೆಕ್ಟಾಗಿ ನಮ್ಗೆ ಅರ್ಥ ಆಗಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತದೆ. ಅದು ಮತ್ತೆ ಮತ್ತೆ ಪುನರಪಿ ಮರಣಂ ಪುನರಪಿ ಜನನಂ ಆಗುತ್ತದೆ. ಒಬ್ಬರ ಹತ್ರ ನಾವು ಹೋಗಿ ಪಾಸ್ಟ್ ಲೈಫ್ಸ್ ಅಂದರೆ ಹಿಂದಿನ ಜನ್ಮ ಅನ್ನೋದು ನೀವು ನಂಬ್ತೀರಾ ಅಂತ ಕೇಳಿ, ಅವ್ರು ಎಸ್ ಅಂದರೆ ಅವ್ರಿಗೆ ಕರ್ಮ ಅನ್ನೋ ವಿಷಯ ಈಸಿಯಾಗಿ ಅರ್ಥ ಆಗುತ್ತದೆ, ಧ್ಯಾನನೂ ಅರ್ಥ ಆಗುತ್ತೆ. ಹಿಂದಿನ ಜನ್ಮ ಮುಂದಿನ ಜನ್ಮನೇ ಇಲ್ಲ, ಒಂದೇ ಜನ್ಮ ತಗೊಳ್ಳೋದು, ಮುಗಿಸ್ಬಿಟ್ಟೋದು, ಹೋಗೋದು ಅಷ್ಟೇ, ಬೇರೆ ಏನಿಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಸೈಂಟಿಫಿಕ್ ನಾಲೆಡ್ಜ್ ಇಲ್ಲ, ಸ್ಪಿರಿಚುವಲ್ ಸೈನ್ಸಲ್ಲಿ ಅವ್ರಿಗೆ ಶೂನ್ಯ. ಅವ್ರ ಹತ್ರ ನೀವು ಕರ್ಮ ಬಗ್ಗೆ ಮಾತಾಡಿದ್ರೂ ಕೇಳಲ್ಲ, ಧ್ಯಾನ ಬಗ್ಗೆ ಮಾತಾಡಿದ್ರೂ ಕೇಳಲ್ಲ. ಯಾಕಂದರೆ ಆ ಮೈಂಡಲ್ಲಿ ಫಿಕ್ಸ್ ಮಾಡಿಬಿಟ್ರು ಈ ಕಣ್ಣಕ್ಕೆ ಏನು ಕಾಣಿಸೋದೋ ಅದೇ ನಿಜ ಅಂತ. ಅವ್ರಿಗೆ ಮೂರನೇ ಕಣ್ಣು ಬಗ್ಗೆ ಗೊತ್ತಾಗಲ್ಲ, ಅಸ್ಟ್ರಲ್ ಬಾಡಿ ಬಗ್ಗೆ ಗೊತ್ತಾಗಲ್ಲ, ಹಿಂದಿನ ಜನ್ಮಗಳ ಬಗ್ಗೆ ಗೊತ್ತಾಗಲ್ಲ. ಅವರು ತಗೊಳ್ಳೋಕೆ ರೆಡಿ ಆಗಿಲ್ಲ.